ಕರಾವಳಿಯ ನಮ್ಮೂರಿನ ಕಡೆ ಕಾಡು ಮಾವಿನ ಹಣ್ಣುಗಳಿಂದ ತಯಾರಿಸುವ ಒಂದು ಅಪೂರ್ವವಾದ ತಿಂಡಿ ಇಲ್ಲಿದೆ. ಇದೊಂದು ಸಿಹಿ ಹುಳಿ ಅಥವಾ ಸ್ವೀಟ್ ಆ್ಯಂಡ್ ಸೋರ್ ಅಂತೀವಲ್ಲ, ಅಂಥ ರುಚಿಯ ತಿಂಡಿ. ನಮ್ಮ ಚಿತ್ಪಾವನಿ ಮರಾಠಿ ಭಾಷೆಯಲ್ಲಿ ಇದಕ್ಕೆ ಗೋಡ್ ಶಾಖ ಅನ್ನುತ್ತೇವೆ. ಕನ್ನಡದಲ್ಲಿ ಇದಕ್ಕೇನು ಹೆಸರೋ ನನಗಂತೂ ಗೊತ್ತಿಲ್ಲ. ಬಹುಶಃ ಇಂಗ್ಲೀಷ್ನಲ್ಲಿ ಮ್ಯಾಂಗೋ ಜಾಮ್ ಅನ್ನಬಹುದು. ಕನ್ನಡದ ಹೆಸರು ನಿಮಗೆ ಗೊತ್ತಿದ್ದರೆ ದಯವಿಟ್ಟು ನನಗೆ ತಿಳಿಸಿ. ಕಾಡು ಮಾವಿನ ಹಣ್ಣು ಅಂದರೆ ಗೊತ್ತಲ್ವಾ, ತೋಟಗಳ ನಡುವೆ ಬೀದಿ ಬದಿಯಲ್ಲಿ ಕಾಡಿನ ಅಂಚಿನಲ್ಲಿ ಬೆಳೆದ ಬೃಹತ್ ಮಾವಿನ ಮರಗಳಲ್ಲಿ ಸಿಗುವಂಥ ಹಣ್ಣು. ಬೇಕಿದ್ದರೆ ನಾಟಿ ಹಣ್ಣು ಅನ್ನಬಹುದು. ಇವುಗಳ ರುಚಿ ಅಂಗಡಿಯಲ್ಲಿ ಸಿಗುವ ರಸ್ಪೂರಿ, ಬಾದಾಮಿ, ಬಾಗೇನಪಲ್ಲಿ ಮಾವಿನ ಹಣ್ಣುಗಳಿಗಿಂತ ತುಂಬ ಭಿನ್ನವಾಗಿ ಇರುತ್ತದೆ. ನೋಡಿ ಇಲ್ಲಿ, ಅಂಥ ಒಂದಷ್ಟು ಹಣ್ಣುಗಳನ್ನು ತೊಳೆದು ಸಿಪ್ಪೆ ತೆಗೆದು ಇಟ್ಟುಕೊಂಡಿದ್ದೇನೆ. ಸಿಪ್ಪೆಯನ್ನು ಕೂಡ ಹಿಂಡಿ ರಸ ತೆಗೆಯಬೇಕು. ಹಣ್ಣುಗಳಲ್ಲಿ ಅರ್ಧದಷ್ಟು ಹಣ್ಣುಗಳ ರಸ ಹಿಂಡಬೇಕು, ಉಳಿದವುಗಳನ್ನು ಹಾಗೆಯೇ ಬಿಡಬೇಕು. ಯಾಕಂದರೆ ಗೋಡ್ ಶಾಖ ಮಾಡಿದ ಮೇಲೆ ಅದರ ವಾಟೆ ಚೀಪುವುದಕ್ಕೆ ತುಂಬ ಚೆನ್ನಾಗಿರುತ್ತದೆ. ಒಂದು ದಪ್ಪ ತಳದ ಪಾತ್ರೆಗೆ ರಸ ಮತ್ತು ಗೊರಟು ಹಾಕಿ ಮಧ್ಯಮ ಉರಿಯಲ್ಲಿ ಕುದಿಯಲು ಇಡಬೇಕು. 15 ನಿಮಿಷ ಬೆಂದ ಮೇಲೆ ಮಾವಿನ ಸಿಹಿ ನೋಡಿಕೊಂಡು ತಕ್ಕಷ್ಟು ಬೆಲ್ಲವನ್ನು ಸೇರಿಸಿ ಮತ್ತೆ 15 ನಿಮಿಷ ಕುದಿಸಬೇಕು. ಮಿಶ್ರಣ ಕುದಿಯುತ್ತಿರುವ ಸಮಯದಲ್ಲಿ ಕಾಯಿ ತುರಿ, ಸ್ವಲ್ಪ ಅಕ್ಕಿ ಹಿಟ್ಟು, 1 ಏಲಕ್ಕಿ, 2 ಚಿಟಿಕೆ ಉಪ್ಪನ್ನು ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿ ಇಟ್ಟುಕೊಳ್ಳಬೇಕು. ಇಲ್ಲಿ ನೋಡಿ, ಅರ್ಧ ಗಂಟೆ ಕುದ್ದ ನಂತರ ಬೆಲ್ಲ ಮಾವಿನ ರಸದ ಜೊತೆ ಕರಗಿ ಪಾಕವಾಗುತ್ತಾ ಬರುತ್ತದೆ. ಬಣ್ಣ ಬದಲಾದ್ದನ್ನು ಗಮನಿಸಿ. ಈಗ ರುಬ್ಬಿದ ಮಿಶ್ರಣವನ್ನು ಸೇರಿಸಿ ಕುದಿಯುವುದನ್ನು ಮುಂದುವರೆಸಬೇಕು. ಮತ್ತೆ 15 ನಿಮಿಷ ಕುದಿಯುತ್ತಿರುವಂತೆಯೇ ಮಿಶ್ರಣ ದಪ್ಪವಾಗಲು ಶುರುವಾಗುತ್ತದೆ. ಈಗ ಇಳಿಸುವ ಸಮಯ. ಮಿಶ್ರಣವ ಸೌಟಿನಿಂದ ನಿಧಾನವಾಗಿ ಬಿಡಬೇಕು. ಈ ಹದ ಬಂದಾಗ ಒಲೆ ಉರಿಯನ್ನು ನಂದಿಸಿ ಮುಚ್ಚಳ ಮುಚ್ಚಿ ತಣ್ಣಗಾಗಲು ಬಿಡಬೇಕು. ಈ ಅದ್ಭುತ ರುಚಿಯ ಗೋಡ್ ಶಾಖವನ್ನು ಹಾಗೆಯೇ ಪ್ಲೇಟಿನಲ್ಲಿ ಹಾಕಿ ತಿನ್ನಬಹುದು. ಅಥವಾ ಅವಲಕ್ಕಿ, ಅನ್ನ, ನೀರುದೋಸೆ, ದೋಸೆ, ಇಡ್ಲಿ, ಪೂರಿ ಮುಂತಾದವುಗಳ ಜೊತೆಗೆ ಸೈಡ್ ಡಿಶ್ ತರಹ ಕೂಡ ತಿನ್ನಬಹುದು. ಫ್ರಿಡ್ಜ್ನಲ್ಲಿ ಇಟ್ಟರೆ 10 ದಿನ ಕೆಡದೆ ಉಳಿಯುತ್ತದೆ. ಹಾಗೆ ಹೊರಗಡೆ ಇಟ್ಟರೂ 5-6 ದಿನ ಕೆಡದೆ ಇರುತ್ತದೆ. ಆದರೆ ಗೋಡ್ ಶಾಖವನ್ನು ತಯಾರಿಸಿ 3 ದಿನಕ್ಕೆ ಮಾಡಿದ್ದೆಲ್ಲ ಮುಗಿಯುವುದರಿಂದ ಎಷ್ಟು ದಿನ ಇಟ್ಟರೆ ಕೆಡದಂತೆ ಉಳಿಯುತ್ತದೆ ಎಂದು ನೋಡಲು ನನಗೆ ಇದುವರೆಗೂ ಅವಕಾಶ ಸಿಕ್ಕೇ ಇಲ್ಲ. ಈ ಮಾವಿನ ಹಣ್ಣಿನ ಸೀಸನ್ನಲ್ಲಿ ನೀವು ಕೂಡ ಗೋಡ್ ಶಾಖವನ್ನು ಮಾಡಿ ನೋಡಿ, ತಿಂದು ಆನಂದಿಸಿ.